ಲಿಖಿತ್ ಅವರೇ ಬೇಗ ಬನ್ನಿ ಸರ್. ಓಪನಿಂಗ್ ಬೇಗನೆ ಸರ್. ಅರುಣ್ ಅಂಡ್ ಲಿಖಿತ್ ಅವರು ಮೈದಾನವನ್ನು ಪ್ರವೇಶ ಮಾಡಬೇಕು ಓಪನಿಂಗ್ ದಾಂಡಿಗರಾಗಿ. ಅರುಣ್ ಅಂಡ್ ಲಿಖಿತ್ ಸರ್, ಫೈನಲ್ ಪಂದ್ಯಕ್ಕೆ ನಿಮ್ಮ 12ನೇ ಆಟಗಾರ ಯಾರೂ ಇಲ್ಲ. ಸ್ಕೋರ್ ಅಥವಾ ಬಾಲ್ ನಲ್ಲಿ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಸಂಘಟಕರು ಜವಾಬ್ದಾರರಲ್ಲ. ನೀವು ಬರಲೇಬೇಕು ಸರ್, ಕಂಪಲ್ಸರಿ. ಅದಕ್ಕೆ ನಾವು ಜವಾಬ್ದಾರಲ್ಲ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಕೋಟೆನಾಡು ಚಿತ್ರದುರ್ಗ ಹಿರಿಯೂರು ವರ್ಸಸ್ ಮಲೆನಾಡು ಶಿವಮೊಗ್ಗ. ಹಲೋ, ಕತ್ತಾದ್ರೆ ನಾವು ಜವಾಬ್ದಾರಲ್ಲ. ದಯಮಾಡಿ ಸ್ಟೇಜ್ ಬಲಭಾಗಕ್ಕೆ ಬರಬೇಕು. ಚಿಕ್ಕಮಗಳೂರು ಆಟಗಾರರು ದಯಮಾಡಿ ಸ್ಟೇಜಿನ ಬಲಭಾಗಕ್ಕೆ ಬರಬೇಕು. ಈ ನಮ್ಮ ಕ್ರಿಕೆಟ್ ಟೂರ್ನಿಗೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದಂಥ ಕರಣ್ ಟೆಕ್ಸ್ಟೈಲ್ಸ್, ವಿಶ್ವಾಸ್ ಜ್ಯುವೆಲರ್ಸ್, ಆರಾಧ್ಯ ಕಲರ್ ಲ್ಯಾಬ್, ಮಂಜು ಲಿಟ್ಲೌಟ್ಸ್, ಅಜಂತ ಕಲರ್ ಲ್ಯಾಬ್ ಹಾಗೂ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ಯಾರಾದರೂ ನಮ್ಮ ಈ ಟೂರ್ನಿಗೆ ಎಲ್ಲ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಕೂಡ ನಮ್ಮ ತುಮಕೂರು ಜಿಲ್ಲಾ ಸಂಘದ ಪರವಾಗಿ ಹಾಗೂ ತುಮಕೂರು ತಾಲೂಕು ಸಂಘದ ಪರವಾಗಿ ಆಟಗಾರರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಹಾಗೆ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ, ಶಾಮಿಯಾನ ವ್ಯವಸ್ಥೆ ಮಾಡಿದವರಿಗೆ, ಈ ಮೈದಾನ ನೀಡಿದಂಥ ನಮ್ಮ ಪ್ರಿನ್ಸಿಪಲ್ ಹಾಗೂ ಆ ಸಿಬ್ಬಂದಿ ವರ್ಗದವರಿಗೆ, ಮತ್ತು ಫ್ಲಕ್ಸ್ ಡಿಸೈನಿಂಗ್ ಪ್ರಿಂಟಿಂಗ್ ಮತ್ತು ಎಲ್ರಿಗೂ ಕೂಡ ನಮ್ಮ ತುಮಕೂರು ಜಿಲ್ಲಾ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ವಿಕೆಟ್ ಪತನ, ಮೊದಲನೇ ವಿಕೆಟ್ ಪತನವಾಗ್ತಾ ಇದೆ. ಅರುಣ್ ಅವರ ರೂಪದಲ್ಲಿ ಮತ್ತೊಮ್ಮೆ ಉತ್ತಮವಾದಂತಹ ಬಾಲಿಂಗ್ ಪೊಸಿಷನ್ ದೀಪು ಅವರಿಂದ. ಅರುಣ್ ಅವರ ಸ್ಥಾನವನ್ನು ತುಂಬಲು ಮುಂದಿನ ಬ್ಯಾಟ್ಸ್ಮನ್ ಯಾರು ಸರ್? ಸರ್ ಬ್ಯಾಟ್ಸ್ಮನ್ ಯಾರು ಸರ್? 63 ಸುದೀಪ್. ಮತ್ತೆ ಇಲ್ಲಿ ಆಗುತ್ತಾ? ಇಲ್ಲ ಕಾಣುತ್ತದ ಬಾಲ್. ಮತ್ತೊಂದು ಡಾಟ್ ಬಾಲ್. ಫೈನಲ್ ಪಂದ್ಯ ನಡೀತಾ ಇದೆ. ಉತ್ತಮವಾದ ಕಟ್ ಶಾಟ್, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಪಾಯಿಂಟ್ ನಲ್ಲಿ. ಅವ್ರ ಹೆಸರು ರಮಣನೇ ಐತಲ್ಲ, ರಾಜಣ್ಣ ಅವರಿಂದ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಉತ್ತಮವಾದಂತಹ ರನ್, 1 ರನ್ಗಳೊಂದಿಗೆ ಓವರ್ ಮುಕ್ತಾಯ ಎಂದು ಸೂಚನೆ ನಿರ್ಣಾಯಕರಿಂದ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ಮಲೆನಾಡು ಶಿವಮೊಗ್ಗ ತಂಡದ ಒಟ್ಟು ಮೊತ್ತ 3, 1 ವಿಕೆಟ್ನ ನಷ್ಟಕ್ಕೆ. ತಂಡದ ಮೊತ್ತ 3, 1 ಉದ್ದರಿಗಳ ನಷ್ಟಕ್ಕೆ 1ನೇ ಓವರ್ನ ಮುಕ್ತಾಯಕ್ಕೆ. ಎರಡನೇ ಓವರ್ನ ತೆಗೆದುಕೊಂಡು ಬೌಲಿಂಗ್ ಮಾರ್ಕ್ ನಲ್ಲಿ ರಘು. ಈ ಬಾರಿ ಸ್ಟ್ರೈಕ್ ನಲ್ಲಿ ಲಿಖಿತ್. ಸೆಮಿಫೈನಲ್ ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದಂತ ಲಿಖಿತ್ ಮತ್ತೊಮ್ಮೆ ಸ್ಟ್ರೈಕ್ ನಲ್ಲಿ. ಉತ್ತಮವಾದಂತ ಹೊಡೆತ, ಯಾವುದೇ ಕ್ಷೇತ್ರ ರಕ್ಷಕರು ಕೈಯಲ್ಲಿ ಚೆಂಡು. 2 ರನ್ಗಳ ಸೇರ್ಪಡೆ ಲಿಖಿತ್ ಅವರ ಖಾತೆಗೆ. ಅತ್ಯಂತ ಬಿರುಸಿನಿಂದ ಪಂದ್ಯಾವಳಿಗಳು ಕೂಡ್ತಾ ಇದೆ. ಫೈನಲ್ ಪಂದ್ಯಾವಳಿ. ಒಂದು ಬದಿಯಲ್ಲಿ ಹಿರಿಯೂರು ತಂಡ ಟಾಸ್ ಅನ್ನು ಗೆದ್ದು ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ.
ಉತ್ತಮವಾದಂತ ಮತ್ತೊಂದು ರನ್ನಿನ ಸೇರ್ಪಡೆ. ಪಂದ್ಯ ರೋಚಕ ಘಟ್ಟದತ್ತ ಎರಡೂ ತಂಡಗಳು ಕೂಡ ಬಲಿಷ್ಠವಾಗಿ ಪಂದ್ಯಾವಳಿಯನ್ನು ಆಡಿದೆ. ನಿನ್ನೆ ಬೆಳಗ್ಗೆ 9 ಗಂಟೆಯಿಂದ ಸತತವಾಗಿ ವೈಭವೀಕೃತವಾಗಿ ಕಾಮೆಂಟ್ರಿ ಕೊಟ್ಟು ಈ ನಮ್ಮ ಕ್ರಿಕೆಟ್ ಟೂರ್ನಿಯನ್ನು ಅತ್ಯಂತ ರಂಜಿಸಿದಂತ ನಮ್ಮ ರಾಕೇಶ್ ಶಿರ್ಸಿ ಅವ್ರಿಗೂ ಕೂಡ ನಮ್ಮ ತುಮಕೂರು ಜಿಲ್ಲಾ ಸಂಘದ ಪರವಾಗಿ ತಾಲೂಕು ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಯಾಕೆಂದ್ರೆ ತುಂಬಾ ಚೆನ್ನಾಗಿ ಕಾಮೆಂಟ್ರಿ ಕೊಟ್ಟು ಈ ಕಾರ್ಯಕ್ರಮನ ಅತ್ಯಂತ ವೈಭವೀಕೃತಗೊಳಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀವಿ. ಧನ್ಯವಾದಗಳು ಸರ್. ನಾನು ಕೂಡ ಸದಾ ನಿಮಗೆ ಚಿರಋಣಿ. ಇಂಥ ಒಂದು ದೊಡ್ಡ ಪಂದ್ಯಾವಳಿಗೆ ಅವಕಾಶ ಮಾಡಿಕೊಟ್ಟು ನನಗೆ ಒಂದು ಅವಕಾಶ ಕಲ್ಪಿಸಿದ್ದಕ್ಕೆ ನಾನು ಕೂಡ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಬೌಲಿಂಗ್ನಲ್ಲಿ ರಘು ಕೆಳೆದು ಬಾರಿಸಿದ್ದಾರೆ. ವೈಡ್ ಲಾಂಗ್ ನಲ್ಲಿ ಕಾದುಂಡಬೇಕು ಕ್ಷೇತ್ರ ರಕ್ಷಕರು. ಕೊಂಚ ಗಡಿಬಿಡಿ ಮಾಡಿದ್ದಾರೆ. ಅಲ್ಲಿ 4 ರನ್ಗಳ ಸೇರ್ಪಡೆ. ಅನಾವಶ್ಯಕವಾದಂತಹ ಕ್ಷೇತ್ರ ರಕ್ಷಕರು. ಎಸ್ ರಂಜು ಅವರ ಕೊಂಚ ಸ್ವಲ್ಪ ಅಲ್ಲಿ ಗಡಿಬಿಡಿ ಪಟ್ಟು ಅಲ್ಲಿ 4 ರನ್ ನೀಡಿದ್ದಾರೆ ಎದುರಾಳಿ ತಂಡಕ್ಕೆ. ಅವಸರವೇ ಅಪಘಾತಕ್ಕೆ ಕಾರಣ, ಒಂದು ಗಾದೆ ಮಾತಿದೆ. ಉತ್ತಮವಾದಂತ ಹೊಡೆತ. ಈ ಬಾರಿ ವಿಕೆಟ್ ಪತನ. ನೇರವಾಗಿ ರಂಜು ಅವರ ಕೈಯಲ್ಲಿ ಚೆಂಡು. ಸುದೀಪ್ ಅವರ ವಿಕೆಟ್ ಪತನ. ಅವರ ಸ್ಥಾನ ತುಂಬಲು ಮುಂದಿನ ಬ್ಯಾಟ್ಸ್ಮನ್ ಪರಿಶುದ್ಧ ಅಂಕಣದಲ್ಲಿ ಪರಿಚಯವಾಗ್ತಿರುವ ಹಾಗೆ ಪರಿಶುದ್ಧ. ತಂಡದ ಮೊತ್ತ 11. ಎರಡನೇ ಓವರ್ನ ಪ್ರಗತಿಯಲ್ಲಿ ತಂಡದ ಮೊತ್ತ 11, 11 ರನ್. 2 ವಿಕೆಟ್ಗೆ ನುಕ್ಸಾನ್ ಪರ್. 11 ರನ್ಗಳು 2 ವಿಕೆಟ್ಗಳ ನಷ್ಟಕ್ಕೆ. ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ. ನೇರವಾಗಿ ಶಾರ್ಟ್ ಕವರ್ ಫೀಲ್ಡರ್ ಅವರ ಕೈಯಲ್ಲಿ. ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟವಿಲ್ಲ. ಓವರ್ನ ಕೊನೆಯ ಎಸೆತ. ಉತ್ತಮವಾದಂತಹ ಹೊಡೆತ. ಲೆಗ್ ಸೈಡ್ ನಲ್ಲಿ ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್. ಕೈ ಬಿಡಪ್ಪಿ, ಕೈ ಬಿಡು. ತಂಡದ ಮೊತ್ತ 2 ಓವರ್ಗಳ ಮುಕ್ತಾಯಕ್ಕೆ 12. 2 ವಿಕೆಟ್ಗಳ ನಷ್ಟಕ್ಕೆ ಕೊನೆಯ 2 ಓವರ್ಗಳು ಬಾಕಿ. ಆಫ್ಟರ್ ದ ಕಂಪ್ಲೀಷನ್ ಆಫ್ 2 overs, the score of ಮಲೆನಾಡು ಶಿವಮೊಗ್ಗ team moves on to 12 runs for the loss of 2 wickets. ಒಂದು ದೊಡ್ಡ ಮೊತ್ತವನ್ನು ಕಲೆ ಹಾಕಲೇಬೇಕು ಮಲೆನಾಡು ಶಿವಮೊಗ್ಗ ತಂಡ ಈ ಒಂದು ಫೈನಲ್ ಪಂದ್ಯದಲ್ಲಿ. ಯಾಕಂದ್ರೆ ಎದುರಾಳಿ ಬಲಿಷ್ಠ ಹಿರಿಯೂರು ತಂಡ ಬಲಿಷ್ಠವಾಗಿ ಕಾಣ್ತಾ ಇದೆ. ಇಲ್ಲಿವರೆಗೂ ಕೂಡ ಯಾವುದೇ ಪಂದ್ಯವನ್ನ ಸೋಲಿಲ್ಲದ ಸರದಾರರು ಹಿರಿಯೂರು. ಉತ್ತಮವಾದಂತಹ ಹೊಡೆತ. ಯಾವುದೇ ಕ್ಷೇತ್ರ ರಕ್ಷಕರಿಲ್ಲ, ಕೇವಲ 1 ರನ್ಗಾಗಿ. ತಂಡದ ಮೊತ್ತ 13. 2 ವಿಕೆಟ್ನ ನಷ್ಟಕ್ಕೆ 3ನೇ ಓವರ್ನ ಪ್ರಗತಿಯಲ್ಲಿ. ವೈಟ್ ಬಾಲ್. ವಕ್ರ ಚೆಂಡಿನ ಘೋಷಣೆ ನಿರ್ಣಾಯಕರಿಂದ. ಈ ಬಾರಿ ತುಂಬಾ ಎಳೆದು ಬರ್ತಾರೆ. ಹೈಟ್ ಹೋಗಿದೆ. ಉತ್ತಮವಾದಂತ ಕ್ಯಾಚ್. ಸುಲಭವಾಗಿ ಪಡೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಕ್ಯಾಚ್. ಲಿಖಿತ್ ಅವರ ವಿಕೆಟ್ ಪತನ. ಅತ್ಯಂತ ಕರಾರುವಕ್ಕಾದಂತಹ ಬೌಲಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ ಹಿರಿಯೂರು ತಂಡದಿಂದ.
ಲಿಖಿತ್ ಅವರ ಸ್ಥಾನವನ್ನು ತುಂಬಲು ಮುಂದಿನ ಬ್ಯಾಟ್ಸ್ಮನ್ ಪ್ರತಾಪ್, ಉಗ್ರ ಪ್ರತಾಪ ರೂಪನ್ನ ತೋರಿಸಲೇಬೇಕು. ಈಗ ಪ್ರತಾಪ್ ಅವರು ಅಂಕಣವನ್ನು ಪ್ರವೇಶ ಮಾಡಿದ್ದಾರೆ. ಪ್ರತಾಪ್ ಅವರ ಉಗ್ರ ಪ್ರತಾಪವನ್ನ ತೋರಿಸ್ತಾರಂತ ಕಾದು ನೋಡೋಣ. ಬೌಲಿಂಗ್ ನಲ್ಲಿ ವಿಜಿ, ಉತ್ತಮವಾದಂತಹ ಹೊಡೆತ. ಕೇವಲ 1 ರನ್ಗಾಗಿ ಮಾತ್ರ. ಉತ್ತಮವಾದಂತ ಎಸ್ತಾ, ಮತ್ತೊಂದು ಡಾಟ್ ಬಾಲ್, ಚುಕ್ಕಿ ಎಸ್ತಾ. ತಂಡದ ಮೊತ್ತ 15. 3ನೇ ಓವರ್ನ ಮತ್ತೊಂದು ಡಾಟ್ ಬಾಲ್, ಸತತವಾಗಿ ಡಾಟ್ ಬಾಲ್. ವಿಜ್ಜು ಅವರಿಂದ ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ. ಟಾಪ್ ಪಿಚ್ ಕ್ಯಾಚ್ ಆಗುವ ಸಾಧ್ಯತೆ. 1 ರನ್ ಲ್ಯಾಂಡೆಡ್ ಸೇಫ್ಲಿ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 16. 3 ವಿಕೆಟ್ಗಳ ನಷ್ಟಕ್ಕೆ. ಲಾಸ್ಟ್ ಓವರ್ ರಿಮೈನಿಂಗ್. ಕೊನೆಯ ಓವರ್, ಇನ್ನಿಂಗ್ಸ್ನ ಕೊನೆಯ ಓವರ್ ತೆಗೆದುಕೊಂಡು ಬೌಲಿಂಗ್ ನಲ್ಲಿ ಅತ್ಯಂತ ಅನುಭವಿ ಬೌಲಿಂಗ್ ನಲ್ಲಿ ರಂಗಣ್ಣ. ಲಾಸ್ಟ್ ಓವರ್ ಆಫ್ ದ ಇನ್ನಿಂಗ್ಸ್. ರಂಗಣ್ಣ ಅತ್ಯಂತ ಅನುಭವಿ ಆಟಗಾರರು ಹಿರಿಯೂರು ತಂಡದಲ್ಲಿ. ತಂಡದ ಮೊತ್ತ 16. ಲಾಸ್ಟ್ 6 ಬಾಲ್ಸ್ ರಿಮೈನಿಂಗ್ಸ್. ಉತ್ತಮವಾದಂತಹ ಗೂಗಲಿ ಎಸೆತ. ಕಟರ್, ಸ್ಲೋವರ್ ಕಟರ್. ಈ ಬಾರಿ ವಿಕೆಟ್ ಪತನ. ರಂಗಣ್ಣ ಮತ್ತೊಮ್ಮೆ ತಮ್ಮ ಕೈ ಚಳಕವನ್ನ ತೋರಿಸ್ತಾ ಇದ್ದಾರೆ. ಮಿಸ್ಟ್ರಿ ಬೌಲರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ರಂಗಣ್ಣ ಅವರನ್ನ. ಸರ್ ನೆಕ್ಸ್ಟ್ ಬ್ಯಾಟ್ಸ್ಮನ್ ಸ್ವಲ್ಪ ಬೇಗನೆ ಬನ್ನಿ ಸರ್. ವಿವೇಕ್ ಸರ್. ಇವ್ರು ಯಾರು? ಶಿವ ಅಲ್ಲ? ಶಿವ ನೆಕ್ಸ್ಟ್ ಬ್ಯಾಟ್ಸ್ಮನ್ ಜರ್ಸಿ ನಂಬರ್ 2025 ಶಿವ್. ಉತ್ತಮವಾದಂತಹ ಹೊಡೆತ ಈ ಬಾರಿ. ಒಳ್ಳೆಯ ಪ್ರಯತ್ನ ರಂಜಿತ್ ಅವರಿಂದ. ಉತ್ತಮವಾದಂತಹ ಪ್ರಯತ್ನ. ಕೇವಲ 1 ರನ್ಗಾಗಿ ಮಾತ್ರ. ಮತ್ತೊಂದು ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ವಿಫಲತೆ ಕಂಡಿದ್ದಾರೆ. ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟವಿಲ್ಲ. ಕೊನೆಯ 2 ಎಸೆತಗಳು ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು ರಂಗಣ್ಣ. ಅವರ ಒಂದು ರನ್ಅಪ್ ನೋಡಿದ್ರೆ ಈಸಿ ಹೊಡಿಬಹುದು ಅನ್ಸುತ್ತೆ. ಬಟ್ ಅವರು ಕಟರ್ ಬೌಲರ್. ನಾವು ನೋಡಬಹುದು ಯಾವ ರೀತಿಯಾಗಿ ಎಸೆತಗಳನ್ನು ಎಸ್ತಾ ಇದ್ದಾರಂತೆ. ಅವರ ಚೆಂಡನ್ನು ಗುರುತಿಸುವಲ್ಲಿ ತುಂಬಾ ಕಷ್ಟವಾಗ್ತಾ ಇದೆ ದಾಂಡಿಗರಿಗೆ. ಇನ್ನಿಂಗ್ಸ್ ನ ಕೊನೆಯ ಎಸೆತ, ಲಾಸ್ಟ್ ಬಾಲ್ ಆಫ್ ದ ಇನ್ನಿಂಗ್ಸ್. ತಂಡದ ಮೊತ್ತ ಕೇವಲ 18. ಈ ಬಾರಿ ಗ್ಯಾಪ್ ನಲ್ಲಿ ಚೆಂಡು. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಸಾದತ್ ಅವರಿಂದ. ಆದ್ರೆ ಎಷ್ಟು 2 ರನ್ಗಳು. ತಂಡದ ಒಟ್ಟು ಮೊತ್ತ 20. ಗೆಲ್ಲಲು 21 ರನ್ನಿನ ಅವಶ್ಯಕತೆ. 4 ಓವರ್ಗಳಲ್ಲಿ 21 ರನ್ನಿನ ಅವಶ್ಯಕತೆ. ಹಿರಿಯೂರು ತಂಡಕ್ಕೆ ಚಾಂಪಿಯನ್ ಪಟ್ಟಕ್ಕೇರಲು
ಕಾದು ನೋಡಬೇಕು. ಅದೇ ರೀತಿ ಮಲೆನಾಡು ಶಿವಮೊಗ್ಗ ತಂಡ ಮತ್ತೊಂದು ಬದಿಯಲ್ಲಿ ಮಿಕ್ಕಿ ಅವರು ಏನ್ ಮಾಡ್ತಾರಂತ ಮೈಕಲ್, ಯಾಕಂದ್ರೆ ಲಕ್ಕಿ ಮ್ಯಾನ್ ಅಂತಾನೆ ಹೆಸರುವಾಸಿ ಅವರು. 21 ನೋಡ್ಬೇಕು ಸರ್. ಬೇಗನೆ ಕ್ಷೇತ್ರ ರಕ್ಷಣೆಗೆ ಆಗಮಿಸಬೇಕು ಮಲೆನಾಡು ಶಿವಮೊಗ್ಗ ತಂಡದವರು. ಸರ್ ಬೇಗನೆ ಬರ್ರಿ ಸರ್, ಈಗ ಕತ್ಲಾಗ್ತಾ ಇದೆ ಮತ್ತೆ. ಕತ್ಲಲ್ಲಿ ಆಟ ಆಗುವ ಸಾಧ್ಯತೆ ಇದೆ, ಬೇಗನೆ ಬನ್ನಿ ಸರ್. ಶಿವಮೊಗ್ಗ ಈ ನಮ್ಮ 2 ದಿನಗಳ ಕಾರ್ಯಕ್ರಮಕ್ಕೆ ಅತ್ಯಂತ ರುಚಿಯಾಗಿ ಹಾಗೂ ಶುಚಿಯಾಗಿ ಅಡುಗೆ ಮಾಡಿ ನಮಗೆಲ್ಲ ಊಟ ಬಡಿಸಿದಂಥ ಲೋಕೇಶ್ ಮತ್ತು ಅವ್ರ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಜಿಲ್ಲಾ ಸಂಘದ ಪರವಾಗಿ ಹಾಗೂ ತಾಲೂಕು ಸಂಘದ ಪರವಾಗಿ ಹಾಗೂ ಆಟಗಾರರ ಪರವಾಗಿ ಲೋಕೇಶ್ ಹಾಗೂ ಅವ್ರ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಎರಡು ದಿನಗಳ ಕಾಲ ಲೈವ್ ಸ್ಟ್ರೀಮಿಂಗ್ ಮಾಡಿ ಎಲ್ರಿಗೂ ಲೈವ್ ತೋರಿಸಿದಂಥ ನಮ್ಮ ಕ್ರಿಕ್ ಲೈನ್ ಮೂಡುಬಿದ್ರೆ ಅವ್ರಿಗೂ ಕೂಡ ನಮ್ಮ ಜಿಲ್ಲಾ ಸಂಘದ ಪರವಾಗಿ ತಾಲೂಕು ಸಂಘದ ಪರವಾಗಿ ಹಾಗೂ ಎಲ್ಲ ಆಟಗಾರರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಎರಡು ದಿನಗಳ ಕಾಲ ಊಟ ಬಡಿಸೋದ್ರಲ್ಲಿ ಅಜಂತಾ ಕಲರ್ ಲ್ಯಾಬ್ನ ಸಿಬ್ಬಂದಿ ವರ್ಗದವರು ಅವರು ಕೂಡ 2 ದಿನಗಳ ಕಾಲ ಊಟ ಬಡಿಸೋದ್ರಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಜಿಲ್ಲಾ ಸಂಘದ ಪರವಾಗಿ ತಾಲೂಕು ಸಂಘದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ, ಏಕೆಂದರೆ ಕಾರ್ಯಕ್ರಮ ಮುಕ್ತಾಯ ಅಂತ ತಲುಪ್ತಾ ಇದೆ, ಫೈನಲ್ ಸ್ಟೇಜ್ ನಡೀತಾ ಇದೆ, ಹಾಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಬಂಧು ಮಿತ್ರರುಗಳಿಗೆ ಸಂಘದ ಪರವಾಗಿ ಆಟಗಾರರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಉತ್ತಮವಾದಂತಹ ಎಸೆತ. ಪ್ರೇಕ್ಷಕರೇ ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. ಕಟ್ಟ ಕಡೆಯ ಆಟ, ಕೊಟ್ಟ ಕಡೆಯ ಕೊನೆಯ ಪ್ರದರ್ಶನ. ಅರುಣ್ ನಾನು ಹೇಳ್ತೇನೆ. ಉತ್ತಮವಾದಂತಹ ಎಸೆತ ಮತ್ತು ಡಾಟ್ ಬಾಲ್. ಪಂದ್ಯ ರೋಚಕ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅಷ್ಟು ಸುಲಭವಾಗಿ ಮೊತ್ತವನ್ನು ಚೇಸ್ ಮಾಡಲು ಕೊಡೋದಿಲ್ಲ ಅಂತ ಮಾಹಿತಿ ನೀಡ್ತಾ ಇದ್ದಾರೆ ಶಿವಮೊಗ್ಗ ತಂಡದ ಬೌಲರ್ ಅರುಣ್. ಮತ್ತೊಂದು ಡಾಟ್ ಬಾಲ್. ಸತತವಾಗಿ 3 ಎಸೆತಗಳು ಡಾಟ್ ಮಾಡಿದ್ದಾರೆ. ಒಂದು ರನ್ಗಳ ಸೇರ್ಪಡೆ, 1 ರನ್ಗಳಿಗೆ ತಂಡದ ಖಾತೆ ಆರಂಭ. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ ಅರುಣ್ ಅವರಿಂದ. ಮತ್ತೆ ಕೊಂಚ ಮಾತುಕತೆಯಲ್ಲಿ ಪಂದ್ಯವನ್ನ ನಿಧಾನವಾಗಿ ಮಾಡ್ತಾರೆ ಈ ಬಾರಿ. ದ ಮೇನ್ ಬ್ಯಾಟ್ಸ್ಮನ್ ಈಸ್ ಆನ್ ಸ್ಟ್ರೈಕ್. ಸಾದಾತ್ ಅವರ ಮೇಲೆ ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ ಹಿರಿಯೂರು ತಂಡ. ಈಗಾಗಲೇ ನಾವು ನೋಡಬಹುದು ಮೈದಾನದಲ್ಲಿ ಒಂದು ಬದಿಯಲ್ಲಿ ಬಿಸಿಲು, ಮತ್ತೊಂದು ಬದಿಯಲ್ಲಿ ನೆರಳು. ನೇರವಾಗಿ ಕ್ಷೇತ್ರ ರಕ್ಷಕರ ಕೈಯಲ್ಲಿ ದ ಬಿಗ್ ಬ್ಲೋ. ಸಾದತ್ ಅವರ ವಿಕೆಟ್ ಪತನ.
ತಮ್ಮ ಫೀಲ್ಡ್ ಸೆಟ್ ಪ್ರಕಾರ ಬಾಲ್ ಅನ್ನ ಎಸೆದಿದ್ರು. ಅಲ್ಲಿ ನೇರವಾಗಿ ಕ್ಷೇತ್ರ ರಕ್ಷಕರ ಕೈಯಲ್ಲಿ ಚೆಂಡು. ಬಿಗ್ ಬ್ಲೋ ಫಾರ್ ಟೀಮ್ ಹಿರಿಯೂರು. ರೋಮಾಂಚಕಾರಿ ಪಂದ್ಯ ಆಗಿರಲಿ, ಯಾವುದೇ ಅನುಮಾನವಿಲ್ಲ. ಬಲಿಷ್ಠ ಆಟಗಾರನ ವಿಕೆಟ್ ಪತನವಾಗಿದೆ. ಯಾವುದೇ ಖಾತೆ ತೆರೆದೆ ವಾಪಸ್ ಪೈಲಿನಲ್ಲಿ ಸಾದಾತ್. ನಾನು ಮೊದಲೇ ಹೇಳಿದ್ದೆ, ಮೈಕಲ್ ಅವರು ನಿಧಾನವಾಗಿ ನಗ್ತಾ ಇದ್ದಾರೆ. ಈ ಒಂದು ಮೊತ್ತವನ್ನ ಕೂಡ ಡಿಫೆಂಡ್ ಮಾಡುವ ಸೂಚನೆ ನೀಡ್ತಾ ಇದ್ದಾರೆ ಮಲೆನಾಡು ಶಿವಮೊಗ್ಗ. ಕೇವಲ 1 ರನ್ಗೆ 1 ವಿಕೆಟ್ಗಳನ್ನು ಕಳೆದುಕೊಂಡಿದೆ ಹಿರಿಯೂರು ತಂಡ. ಒಂದು ರನ್ಗಳ ಸೇರ್ಪಡೆ. ಮೊದಲನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 2. ಕೇವಲ 18 ಎಸೆತಗಳಲ್ಲಿ 19 ರನ್ನಿನ ಅವಶ್ಯಕತೆ. ಮತ್ತೆ ಪಂದ್ಯ ಸಮಬಲದ ಹೋರಾಟ ಕಾಣ್ತಾ ಇದೆ. 18 ಎಸೆತ, 19 ರನ್ನಿನ ಅವಶ್ಯಕತೆ. ಯಾವ ರೀತಿಯಾಗಿ ಅರುಣ್ ಅವರು ಒಂದು ಮೇನ್ ವಿಕೆಟ್, ಸಾದತ್ ಅವರ ವಿಕೆಟ್ ಪಡೆಯಲು ಯಶಸ್ವಿಯಾಗಿದ್ದಾರೆ. ಪರಿಶುದ್ಧ ಈಗ ಬೌಲಿಂಗ್ ನಲ್ಲಿ 18ಕ್ಕೆ 19. ಪಂದ್ಯ ಮತ್ತೊಮ್ಮೆ ರೋಚಕವಾಗ್ತಾ ಇದೆ. ಉತ್ತಮವಾದಂತಹ ಎಸೆತ, ಯಾರ್ಕರ್ ಎಸೆತ, ಮತ್ತೊಂದು ಚುಕ್ಕೆ ಎಸೆತ, ಡಾಟ್ ಬಾಲ್. ಕಾಫಿ महंगा पड़ सकता है यहाँ पर डॉट बॉल हिरियूर टीम को. ಮತ್ತೊಮ್ಮೆ ಪರಿಶುದ್ಧ. ಈಗಾಗಲೇ ಎಲ್ಲರ ಚಿತ್ತ ಟ್ರೋಫಿನತ್ತ, ಆಕರ್ಷಕ ಟ್ರೋಫಿಗಳು. ಅದೇ ರೀತಿ ನಗದು ಬಹುಮಾನ ಕೂಡ ಸಿದ್ಧತೆ ಇದೆ. ಕ್ಯಾಶ್ ಪ್ರೈಸ್ ಅಂಡ್ ಟ್ರೋಫಿ. ತಂಡದ ಮೊತ್ತ 4. 16 ಎಸೆತಗಳಲ್ಲಿ 17 ರನ್ನಿನ ಅವಶ್ಯಕತೆ. ಮತ್ತೊಮ್ಮೆ ಪರಿಶುದ್ಧ. ಉತ್ತಮವಾದಂತ ಹೊಡೆತ, ನೇರವಾಗಿ ಚೆಂಡು. ಲಾಂಗ್ ಆಫ್ ನಲ್ಲಿ ಕ್ಷೇತ್ರ ರಕ್ಷಣೆ. ಮತ್ತೆ 2 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 6. 15ಕ್ಕೆ 15. ಉತ್ತಮವಾದಂತ ಎಸೆತ, ಮತ್ತೊಂದು ಡಾಟ್ ಬಾಲ್. ಕಾದು ನೋಡೋಣ ಯಾವ ತಂಡದ ಮಡಲಿಗೆ ಆಕರ್ಷಕ ಟ್ರೋಫಿ ಹಾಗೂ 1 ಲಕ್ಷ ರೂಪಾಯಿ ಬಹುಮಾನ ನಗದು ಈಗಾಗಲೇ ಕಾಮೆಂಟ್ರಿ ಬಾಕ್ಸ್ ಹತ್ರ ಬಂದಿದೆ. 1 ಲಕ್ಷ ರೂಪಾಯಿಗಳ ಬಹುಮಾನ ರೆಡಿ ಆಗಿದೆ. ಕಾದು ನೋಡೋಣ. 1 ಲಕ್ಷದ 1 ರೂಪಾಯಿ. ಎಸ್, ಹಾಗೂ 50,000 ದ್ವಿತೀಯ ಬಹುಮಾನ ಇದೆ. ಅದೇ ರೀತಿ ಉತ್ತಮವಾದಂತ ಬ್ಯಾಕಪ್ ಅಲ್ಲಿ ಲಿಖಿತ್ ಅವರಿಂದ. ತಂಡದ ಮೊತ್ತ 7. ಎಷ್ಟು ಬಾಲ್? ಲಾಸ್ಟ್ ಬಾಲ್ ಆಫ್ ದಿ ಓವರ್, ಕೊನೆಯ ಎಸೆತ. ತಂಡದ ಮೊತ್ತ 7. ಕೊನೆಯ ಎಸೆತ.
ಉತ್ತಮವಾದಂತ ಎಸ್ತ, ಮತ್ತೊಂದು ಡಾಟ್ ಬಾಲ್. ಪಂದ್ಯ ಮತ್ತೆ ರೋಚಕವಾದತ್ತ. ತಂಡದ ಮೊತ್ತ 2 ಓವರ್ಗಳ ಮುಕ್ತಾಯಕ್ಕೆ ಕೇವಲ 7. ಎಷ್ಟು ಬೇಕು ನೀವು 14 ರನ್ನಿನ ಅವಶ್ಯಕತೆ 12 ಎಸ್ತಗಳಲ್ಲಿ. 12ಕ್ಕೆ 14. ಹನ್ನೆರಡಕ್ಕೆ 14. ಸರ್ ಸಹಕರಿಸಬೇಕು, ಸ್ವಲ್ಪ ಬೇಗನೆ ಪಂದ್ಯಾವಳಿಗಳು ಪ್ರಾರಂಭವಾಗ್ತಾ ಇದೆ. 12ಕ್ಕೆ 14. 12ಕ್ಕೆ 14. ಶಿವು ಅವರು ಬೌಲಿಂಗ್ ನಲ್ಲಿ. ಉತ್ತಮವಾದಂತಹ ಹೊಡೆತ, ರಭಸದ ಹೊಡೆತ ನೇರವಾಗಿ ಕ್ಷೇತ್ರ ರಕ್ಷಕರ ಕೈಯಲ್ಲಿ. ದ ಬಾಲ್ ವೆಂಟ್ ಲೈಕ್ ಅ ಟ್ರೇಸರ್ ಬುಲೆಟ್. ಕೇವಲ 1 ರನ್ಗಾಗಿ. ತಂಡದ ಮೊತ್ತ 8. 11-13. ಈ ಬಾರಿ ನೇರವಾಗಿ ಪರಿಶುದ್ಧ ಅವರ ಕೈಯಲ್ಲಿ ಚೆಂಡು. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಪರಿಶುದ್ಧ ಅವರಿಂದ. 2 ರನ್ಗಳ ಸೇರ್ಪಡೆ. ಪಂದ್ಯ ಕುತೂಹಲಕಾರಿ ಆಗ್ತಾ ಇದೆ. ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 10. 10 ಎಸ್ತಗಳಲ್ಲಿ 11 ರನ್ನಿನ ಅವಶ್ಯಕತೆ. ಉತ್ತಮವಾದಂತ ವೈಡ್ ಬಾಲ್, ಅಗಲವಾದ ಎಸೆತ. ಬೇಗ ಬೇಗ ಸರ್, ಬೇಗ ಬೇಗ. ಮತ್ತೊಮ್ಮೆ ಶಿವ ಅವರು ಸ್ಟ್ರೈಕ್ ನಲ್ಲಿ. ಯಾರು ಬ್ಯಾಟ್ಸ್ಮನ್ ಸ್ಟ್ರೈಕ್? ಸ್ಟ್ರೈಕ್ ನಲ್ಲಿ ಶರತ್. ಈ ಬಾರಿ ಎಳೆದು ಬರ್ತಾರೆ ಡೀಪ್ ಸ್ಕ್ವೇರ್ ಲೆಗ್ ನಲ್ಲಿ ಕೇವಲ 1 ರನ್ಗಾಗಿ. ಉತ್ತಮವಾದಂತಹ ಫೀಲ್ಡ್ ಸೆಟ್ಟಿಂಗ್ ಮಲೆನಾಡು ಶಿವಮೊಗ್ಗ ತಂಡದಿಂದ. ತಂಡದ ಮೊತ್ತ 12. ಇನ್ನು 9 ರನ್ನಿನ ಅವಶ್ಯಕತೆ. ಎಷ್ಟು ಬಾಲ್ ಐತಿ ಹೇಳ್ತಾ ಸರ್? ಮತ್ತೊಂದ್ಸಲ ತಪ್ಪಾದ ಬಿಟ್ರು ಇದು ಮಾಡ್ತಾರ. ಎಷ್ಟು ಬಾಲು? ಈ ಬಾರಿ ಬಾರಿಸ್ತಾರೆ. ಯಾವುದೇ ಅವಕಾಶವಿಲ್ಲ. 4 ಓಟಗಳು. ಎಂಟು ಎಸೆತಕ್ಕೆ 5 ರನ್ನಿನ ಅವಶ್ಯಕತೆ. ಎಂಟು ಎಸೆತಕ್ಕೆ 5 ರನ್ನಿನ ಅವಶ್ಯಕತೆ. ಉತ್ತಮವಾದಂತಹ ಎಸ್ತಾ ಈ ಬಾರಿ. ಪಂದ್ಯ ರೋಚಕ ಘಟ್ಟದಲ್ಲಿ ಗೆಲುವಿನ ಸನಿಹದಲ್ಲಿ ಹಿರಿಯೂರು ಮತ್ತೊಂದು ಎಳೆದು ಬರ್ತಾರೆ. ವೇಗವಾಗಿ 1 ರನ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ. 2ನೇ ರನ್ಗಾಗಿ ಯಾವುದೇ ಅವಕಾಶವಿಲ್ಲ. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಅರುಣ್ ಅವರಿಂದ ಕೇವಲ 1 ರನ್. ತಂಡದ ಮೊತ್ತ 17. ಎಷ್ಟು ಬೇಕು? 4 ರನ್ನಿನ ಅವಶ್ಯಕತೆ.
6ಕ್ಕೆ 4 6ಕ್ಕೆ 4 6 ಎಸೆತಗಳಲ್ಲಿ 4 ರನ್ನಿನ ಅವಶ್ಯಕತೆ ಹಿರಿಯೂರು ತಂಡಕ್ಕೆ. ಕಾದು ನೋಡೋಣ ಮಲೆನಾಡು ಶಿವಮೊಗ್ಗ ಯಾವ ಬೌಲರ್ಗಳ ಮೇಲೆ ನಂಬಿಕೆಯನ್ನ ಇಡ್ತಾರಂತ ಕೊನೆಯ ಓವರ್ನಲ್ಲಿ. ಆರಕ್ಕೆ 4 6 ಎಸೆತ 4 ರನ್ನಿನ ಅವಶ್ಯಕತೆ. ಬೌಲರ್ ಜರ್ಸಿ ನಂಬರ್ 07 ಬೌಲರ್. ಸೌಂಡ್ ಕೊಡೋದು ಲೇಟ್ ಆಗುತ್ತೆ, ರೆಡಿ ಇರೋ. ಆರಕ್ಕೆ 4 ಮತ್ತೊಮ್ಮೆ ನೋಡೋಣ. ಈ ಬಾರಿ ಅಗಲವಾದ ಎಸೆತ, ಉಚಿತ ಖಚಿತ ರನ್ನುಗಳು, ವೈಡ್ ಬಾಲ್. ಕೇವಲ 3 ರನ್ನಿನ ಅವಶ್ಯಕತೆ ಚಾಂಪಿಯನ್ ಆಗಲು ಹಿರಿಯೂರು ತಂಡಕ್ಕೆ. ವೇಗವಾಗಿ 1 ರನ್ಗಾಗಿ ಪ್ರಯತ್ನ, ಡೈರೆಕ್ಟ್ ಹಿಟ್, ಅನಾವಶ್ಯಕವಾದಂತಹ ಥ್ರೋ, ಆದ್ರೆ ಉತ್ತಮವಾದಂತಹ ಬ್ಯಾಕಪ್ ಅಲ್ಲಿ. ಕೇವಲ 2 ರನ್ನಿನ ಅವಶ್ಯಕತೆ 5 ಎಸೆತಗಳಲ್ಲಿ. 5 ಎಸೆತ 2 ರನ್ನಿನ ಅವಶ್ಯಕತೆ. ಎಲ್ಲೋ ಒಂದು ಬದಿಯಲ್ಲಿ ಮೈಕಲ್ ಇನ್ನೂ ಕೂಡ ನಗ್ತಾ ಇದ್ದಾರೆ. ಮೈಕಲ್ ಅವರ ಮುಖದಲ್ಲಿ ಮಂದಹಾಸ ಕಾಣ್ತಾ ಇದೆ, ಸದಾ ಹಸನ್ಮುಖಿ ಮೈಕಲ್. ಉತ್ತಮವಾದಂತಹ ಎಸೆತ, ಪಂದ್ಯ ಇನ್ನೂ ಮುಗಿದಿಲ್ಲ. ಅನಾವಶ್ಯಕವಾದಂತಹ ಥ್ರೋ ಇಲ್ಲ ಸರ್, ಲೆಗ್ ಆಗಿದೆ ಅಲ್ಲಿ. ಈಗಾಗಲೇ ಕಾದ್ರೋಣ ಯಾವ ತಂಡದ ಮಡಲಿಗೆ 1,01,000 ರೂಪಾಯಿ ಹಾಗೂ ಆಕರ್ಷಕ ಟ್ರೋಫಿ. ಚಾಂಪಿಯನ್ 4ಕ್ಕೆ 2, 4 ಎಸೆತ 2 ರನ್ನಿನ ಅವಶ್ಯಕತೆ. ಈ ಬಾರಿ ಕಾದಾಡಬೇಕು, 1 ರನ್ ಬೇಕಾಗಿದ್ದಾರೆ. 2 ರನ್ಗಳು ಕೂಡ ಪಡೆದುಕೊಂಡು ಈ ಬಾರಿ ಚಾಂಪಿಯನ್ ಆದಂತ ತಂಡ ಹಿರಿಯೂರು. ಎಲ್ಲ ಆಟಗಾರರಿಗೆ ಹಾಗೂ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ಈ ಟೂರ್ನಮೆಂಟ್ಗೆ ಸಹಕರಿಸಿದಂತ ಎಲ್ರಿಗೂ ಕೂಡ ಈ ನಮ್ಮ